ಈ ಹಿಂದೆ ಏನ್ ಒಂದು ವಿಡಿಯೋ ಮಾಡಿದ್ದೆ ಫಿಲಿಪೈನ್ ಕಪಲ್ಗಳ ಬಗ್ಗೆ, ಅಂದ್ರೆ ಹುಡುಗ ಹುಡುಗಿ ಮೇಲೆ ಹಲ್ಲೆ ಮಾಡಿರೋ ವಿಷಯನ ಹಲ್ಲೆ ಮಾಡೋದು ತಪ್ಪು ಅಂತ ಹೇಳಿದ್ದೆ. ಆದ್ರೆ ವಿಡಿಯೋ ಅಪ್ಲೋಡ್ ಆದ ನಂತರ ಸಿಕ್ಕಾಪಟ್ಟೆ ಜನ ನನಗೆ DM ಅಲ್ಲಿ ಮೆಸೇಜ್ ಮಾಡಿದ್ರು. ಏನಪ್ಪಾ ಅಂದ್ರೆ, ಬ್ರೋ ವಿಷಯ ಇಷ್ಟೇ ಅಲ್ಲ, ಆ ಹುಡುಗ ಇಲ್ಲದೆ ಇರೋ ಟೈಮಲ್ಲಿ ಆ ಹುಡುಗಿ ಆತನ ತಾಯಿ ಮೇಲೆ ಹಲ್ಲೆ ಮಾಡ್ತಾ ಇದ್ಲು, ಆಕೆಗೆ ಕಿರುಕುಳ ಕೊಡ್ತಾ ಇದ್ರು ಅನ್ನೋ ವಿಷಯ ಗೊತ್ತಾಯ್ತು. ಇದು ಎಷ್ಟು ಸತ್ಯ ಅಂತ ಗೊತ್ತಿಲ್ಲ. ಆದ್ರೆ ಒಂದು ತಾಯಿ ಮೇಲೆ ಹಲ್ಲೆ ಮಾಡೋಂಥವ್ರು ಯಾರೇ ಆಗಿರ್ಬೋದು, ಅದು ಒಂದು ಹುಡುಗನೇ ಆಗಿರ್ಬೋದು, ಒಂದು ಹುಡುಗಿನೇ ಆಗಿರ್ಬೋದು, ಆದ್ರೆ ಇದೊಂದು ಮಹಾಪಾಪ. ಚೀಟಿಂಗ್ ಗಿಂತನೂ 100 ಪಟ್ಟು 1000 ಪಟ್ಟು ಹೆಚ್ಚು ದೊಡ್ಡ ಪಾಪ ಅದು. ಈ ರೀತಿ ಏನವಳು ಆತನ ತಾಯಿ ಮೇಲೆ ಹಲ್ಲೆ ಮಾಡಿದಾಳೆ, ಇವ್ರುಗಳಿಗೆ ಹೊಡೆಯೋದು ಹಲ್ಲೆ ಮಾಡೋದಲ್ಲ. ಸೊ ನನ್ನ ಪ್ರಕಾರ ಕೇಳಿದ್ರೆ ಇಂಥವ್ರು ಬದುಕಿರೋದಕ್ಕಿಂತ ಯೋಗ್ಯತೆ ಇಲ್ಲ. ಒಂದು ತಾಯಿಗೆ ಅವಮಾನ ಮಾಡಿ ಅವ್ರಗಳಿಗೆ ಕಿರುಕುಳ ಕೊಡ್ತಾರೆ ಅಂದ್ರೆ ಇಂಥವ್ರು ಭೂಮಿ ಮೇಲೆ ಏನಕ್ಕಿದಾರಪ್ಪ ಅಂತ ಅನ್ಸುತ್ತೆ. ಆದ್ರೂ ಒಂದು ನೋವಿಂದ ಹೇಳೋ ವಿಷಯ ಏನಪ್ಪಾ ಅಂದ್ರೆ, ಯಾವ್ದಾದ್ರು ಒಂದು ಹೆಣ್ಣಿಗೆ ಅನ್ಯಾಯ ಆಯ್ತು ಅಂದ್ರೆ ಎಲ್ಲರೂ ಧ್ವನಿ ಎತ್ತುತ್ತಾರೆ, ಎಲ್ಲರೂ ಅವರು ಸ್ಟೇಟಸ್ ಅಲ್ಲಿ ಹಾಕ್ತಾರೆ, ಎಲ್ಲ ಟ್ವಿಟರ್ ಅಲ್ಲಿ ಹ್ಯಾಶ್ಟ್ಯಾಗ್ ಟ್ರೆಂಡ್ ಮಾಡ್ತಾರೆ, ಎಲ್ಲರೂ ಕೂಡ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾರೆ. ಅಂದ್ರೆ ಅದನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ. ಅನ್ಯಾಯ ಯಾರಿಗಾದ್ರೂ ಅನ್ಯಾಯ, ಅದಕ್ಕೆ ನ್ಯಾಯ ಸಿಗಲೇಬೇಕು. ಅದೇ ಒಂದು ಹೆಣ್ಣಿಂದ ಗಂಡಿಗೆ ಅನ್ಯಾಯ ಆದಾಗ ಯಾರನ್ನು ಸಹ ಅದ್ರ ಬಗ್ಗೆ ಧ್ವನಿ ಎತ್ತಲ್ಲ. ಅದಕ್ಕೆ ಒಂದು ನ್ಯಾಯ ಸಿಗದೆ ಗಂಡಿನ ಸಾವಾದ್ಮೇಲೆ, ಅಂದ್ರೆ ಇದಕ್ಕಿಂತ ಹಿಂದೆ ನಡೆದಂತ ಅತುಲ್ ಸುಭಾಷ್ ಕೇಸೇ ಒಂದು ದೊಡ್ಡ ಎಕ್ಸಾಂಪಲ್ ಇದಕ್ಕೆ. ಅಂದ್ರೆ ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಈವನ್ ಕೋರ್ಟ್ ಅಲ್ಲಿರೋ ಜಡ್ಜು ಕೂಡ ಒಂದು ವಿಷಯ ನೋಡ್ಬಿಟ್ಟು ಕೇಳ್ಬಿಟ್ಟು ನಕ್ಕಿದ್ರಂತೆ.